ಭೂಲೋಕ ಸ್ವಾಮಿ ದೇವ ಹಸಿವೆಯನ್ನು ತಾಳಲಾರೆ ಕಾಪಾಡಯ ಹರನೇ ಶಿವಪ್ಪ ಕಾಯೋ ತಂದೆ ಭೂಲೋಕ ಸ್ವಾಮಿ ದೇವ ಹಸಿವೆಯನ್ನು ತಾಳಲಾರೆ ಕಾಪಾಡಯ. ಬೇಡರ ಕಣ್ಣಪ್ಪ ಚಿತ್ರ ನಿರ್ಮಾಣಕ್ಕೂ ಮೊದಲ ಮಾತಿದು. ಒಂದಿನ ರಂಗಭೂಮಿಯ ಸಿಂಗನಲ್ಲೂರು ಪುಟ್ಟಸ್ವಾಮಿನವರಿಗೆ ಸಿನಿಮಾ ರಂಗದ HLN ಸಿಂಹರವರ ಪರಿಚಯವಾಯಿತು. ಆಗಲೇ ಪುಟ್ಟಸ್ವಾಮಿನವರು ತಮ್ಮ ಮಗ ಮುತ್ತುರಾಜನನ್ನ ತೋರಿಸಿ, ಮುಂದೆ ನೀವು ಸಿನಿಮಾ ಮಾಡೋದಾದ್ರೆ ಇವನಿಗೊಂದು ಪಾತ್ರ ಕೊಡಿ ಅಂದ್ರಂತೆ. ವಿಧಿಲಿಖಿತ ಏನಿತ್ತು ನೋಡಿ. ಮುಂದೊಂದು ದಿನ ಅದೇ ಸಿಂಹ ನಂಜನಗೂಡ ಬಸ್ ಸ್ಟ್ಯಾಂಡ್ನಲ್ಲಿ ಅದೇ ಮುತ್ತುರಾಜನನ್ನ ನೋಡಿದ್ರು. ಆ ಕ್ಷಣವೇ ನಾನು ಹುಡುಕಿದ್ದ ಕಣ್ಣಪ್ಪ ಇವನೇ ಅಂತ ನಿರ್ಧರಿಸಿದ್ರು. ನಾನು ಆರಂಭದಲ್ಲಿ ಭಕ್ತಿನೇ ನನ್ನನ್ನು ಎಳ್ಕೊಂಬಂದಿತ್ತು. ಬೇಡ್ರ ಕಣ್ಣಪ್ಪ ಭಕ್ತ ಅಂದಮೇಲೆ ಅದು ಜನ್ಮ ಕಂಟಿದ್ದು ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ಅಪ್ಪಾಜಿಯವರು ಕೂಡ ಮಹಾಭಕ್ತರು. ಅವರು ಬರೀ ದೇವ್ರ ಭಕ್ತರಲ್ಲ, ಕಲಾಭಕ್ತರಾಗಿದ್ದರು. ಅವರ ಮಾರ್ಗದರ್ಶನವೇ ನಮಗೆ ಈ ಮಾರ್ಗದಲ್ಲಿ ಬರೋದಕ್ಕೆ ಅವಕಾಶ ಆಯಿತು. ನೀಲ, ನನ್ನನ್ನು ಕ್ಷಮಿಸು. ಅದಾದ್ಮೇಲೆ ಮುತ್ತುರಾಜ ಸುಬ್ಬಯ್ಯ ನಾಯ್ಡು ಕಂಪನಿಗೆ ಬಂದ್ರು. ಅಲ್ಲಿ ಹೀರೋನೇ ಆದ್ರು. ಅಲ್ಲಿಂದ ಹಿಂದಕ್ಕೆ ತಿರುಗಿ ನೋಡಿದ್ರೆ ಕೇಳಿ, ಅಭಿನಯ ವೃತ್ತಿಯಲ್ಲಿ ಯಶಸ್ಸು ಹೆಗಲಿನ ಮೇಲೆ ಕಟ್ಟಿಟ್ಟ ಬುತ್ತಿಯಾಯಿತು. ಆಗಲೇ ರಂಗಭೂಮಿಗೆ ನಿಜವಾದ ಕಲಾವಿದ ಗೊತ್ತಾಗಿದ್ದು. ಸ್ವೀಕರಿಸು, ಇದಕ್ಕಿಂತ ಹೆಚ್ಚಿನ ಮದ್ದು ಯಾವುದೂ ಇಲ್ಲ. ಬೇನೆಗೊಂಡ ನಿನ್ನ ಕಣ್ಣಿಗೆ ನಿನ್ನ ದರ್ಶನ ಪುಣ್ಯವನ್ನು ಅನವರತ ಪಡೆದ ನನ್ನ ಕಣ್ಣು. ಅಪ್ಪ, ಈಗ ಸರ್ ಹೋಯ್ತು. ಶಿವಪ್ಪ, ನಮ್ಮಪ್ಪ, ತಂದೆ, ಈ ಕಣ್ಣಿಗೆ ಸಹ ವ್ಯಾಧಿ ತಟ್ಟಿದೆ ಅಪ್ಪ. ಅಯ್ಯಯ್ಯೋ, ನಿನ್ನ ಸಂಕಟವನ್ನು ನಾನು ನೋಡ್ಲಾರ್ನು ತಂದೆ. ನನ್ನ ಕಣ್ಣುಗಳೆನಿತು ಪುಣ್ಯ ಮಾಡಿತು. ಇದನ್ನು ತೆಗೆದುಕೋ. ಚಿತ್ರದ ಪಾಲುದಾರರಾದ AVM ಚೆಟ್ಟಿಯಾರ್ಗೆ ಮುತ್ತುರಾಜರು ಇಷ್ಟವಾದ್ರು. ಆ ಹೆಸರು ಬೇಡ, ಬೇರೆ ಹೆಸರಿಡಬೇಕು ಅನ್ಸುತ್ತಂತೆ. ಆದ್ರೆ ಮುತ್ತುರಾಜ ಈ ಹೆಸರು ತಮ್ಮಪ್ಪ ಅಮ್ಮ ಇಟ್ಟಿದ್ದು, ಹೆಸರಿನಲ್ಲಿ ಅವರ ಪ್ರೀತಿ ತುಂಬಿದೆ, ಹೆಸರನ್ನ ಬದಲಾಯಿಸೋದು ಬೇಡ ಅಂತಂದ್ರಂತೆ. ಆದ್ರೂ ಸಿಂಹ ಅವರು ಬಿಡ್ಲಿಲ್ಲ. ಪ್ರೀತಿಯಿಂದ ಮುತ್ತು ಚಿತ್ರರಂಗದಲ್ಲಿ ನೀನು ರಾಜ್ಕುಮಾರ್ನ ಹಾಗೆ ಇರಬೇಕು, ನಿಮ್ಮಪ್ಪನ ಆಸೆ ಕೂಡ ಅದೇ ಆಗಿತ್ತಲ್ವಾ, ನೀನು ಇವತ್ತಿನಿಂದ ರಾಜ್ಕುಮಾರ್ ಅಂದ್ರಂತೆ. ಅಷ್ಟು ಹೇಳಿದ ಮೇಲೆ ಮುತ್ತುರಾಜ ಸುಮ್ಮನಾದ್ರು. ಅಲ್ಲಿಂದ ವರನಟ ರಾಜ್ಕುಮಾರ್ ಆದ್ರು. ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೇ. ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ. ಜನರಿದ್ದರೆ ನನ್ನ ಬೆನ್ನ ಹಿಂದೆ, ಹೋರಾಡಲು ನಾನೆಂದು ಮುಂದೆ. ಈ ದೇವರು ಮಾಡಿದ ಆಜ್ಞೆ ನಾ ಮೀರುವುದುಂಟೇನು? ಈ ಮಣ್ಣಲ್ಲಿ ಹುಟ್ಟಿದ ಋಣವ ನಾ ಮರೆಯುವುದುಂಟೇನು? ತೃಪ್ತಿ ಕೊಟ್ಟಂಥ ಪಾತ್ರಗಳು ಕೆಲವಾರು ಇರಬಹುದು, ನಾನಿಲ್ಲ ಅಂತ ಹೇಳಲ್ಲ. ಅಂದರೆ ಮೊದಲಿಂದ ಕಡೆವರೆಗೂ ಆ ತೃಪ್ತಿನ ಅನುಭವಿಸಿದ್ದೀವಿ ಅಂತ ಹೇಳೋದಕ್ಕಾಗಲ್ಲ. ಎಲ್ಲೋ ಕೆಲವಾರು ಸನ್ನಿವೇಶಗಳು ಅದರಲ್ಲಿ ಇರ್ತವೆ, ಅಂಥವುಗಳನ್ನು ಅನುಭವಿಸಿರಬಹುದು. ಸ್ವೀಕರಿಸು. ಅಬ್ಬಾ, ಶಿವಪ್ಪ, ವರನಟನ ಜೊತೆಯಲ್ಲಿ ವರವಾಗಿ ನಮಗೆ ದೊರಕಿದ್ದು ಅವರ ಸ್ನೇಹ, ಅವರ ಒಂದು ಸಂಬಂಧ.
ಅವರ ಒಂದು ಆತ್ಮೀಯತೆ ಅದೆಲ್ಲ ನಾವು ಪಡ್ಕೊಂಡಿದ್ದರಿಂದ ನಿಜವಾಗ್ಲೂ ನಾವು ಭಾಗ್ಯಶಾಲಿಗಳು ಅಂತಲೇ ಹೇಳಬೇಕು. ಅಯೋಧ್ಯ ಸಾಮ್ರಾಜ್ಯ ಸಂರಕ್ಷಣೈಕ ದೃಢವ್ರತ ಮಹಾದಾತಾಧಿಧಾತ ಅಖಿಲ ಶ್ರೇಯೋಪೇತ ಅಖಂಡ ಪುಣ್ಯಚರಿತ ರವಿವಂಶ ಸಂಜಾತ ಸೋನೃತ ವಚೋ ವೈಭವ ಸುಗುಣ ರತ್ನಾಕರ ಶಾಂತ ಶೂರ ಸಾಧು ಜನ ಪೋಷಕ ಸರ್ವಧರ್ಮ ಸಂರಕ್ಷಕ ದಯಾಮೂರ್ತಿ ರಾಜಋಷಿ. ಒಮ್ಮೆ ವಿಶ್ವಾಮಿತ್ರ ಮತ್ತು ವಸಿಷ್ಠ ಮಹರ್ಷಿಗಳ ನಡುವೆ ಹರಿಶ್ಚಂದ್ರ ಮಹಾರಾಜನ ವಿಚಾರದಲ್ಲಿ ಬಿಸಿ ಬಿಸಿ ಚರ್ಚೆ ನಡೆಯುತ್ತದೆ. ವಸಿಷ್ಠರು ಹೇಳುತ್ತಾರೆ, ಹರಿಶ್ಚಂದ್ರ ಸತ್ಯವಂತ, ಅದೇನೇ ಆದರೂ ಸುಳ್ಳು ಹೇಳೋದಿಲ್ಲ, ಆ ನೀತಿಯನ್ನ ಅನುಸರಿಸುವುದಿಲ್ಲ ಎಂದು. ಆ ಮಾತನ್ನ ವಿಶ್ವಾಮಿತ್ರರು ಒಪ್ಪುವುದಿಲ್ಲ. ಸರಿಯಾಗಿ ಕಾಟ ಕೊಟ್ರೆ ಹರಿಶ್ಚಂದ್ರ ನೀತಿಗೂ ಬೆನ್ನು ಮಾಡುತ್ತಾನೆ ಎಂದು ಚಾಲೆಂಜ್ ಮಾಡ್ತಾರೆ. ಮಾನವರ ರಾಜನೀತಿ ನಮಗೆ ತಿಳಿಯದೆ ಕಳ್ಳತನ, ಕಪಟ, ಶಠ, ಹಠ, ನಿಷ್ಠೂರ, ನಿರಂತರ ದೌಷ್ಟ್ಯವಿಲ್ಲದೆ ಒಂದು ಕ್ಷಣವೂ ಸಾಗದ ರಾಜತಂತ್ರಗಳನ್ನು ಕೈಯಲ್ಲಿ ಹಿಡಿದು ಐಶ್ವರ್ಯ ಮಹಾಂತರಾಗಿ ವಿಷಯ ಸಂಪಟರಾಗಿ ಕಾನಾ ಕಷ್ಟಗಳಲ್ಲಿ ಬದುಕುತ್ತಿರುವ ರಾಜಕೀಟದಲ್ಲೊಬ್ಬನು ಸತ್ಯದಂದರೆ ಅಸಂಭವ, ಎಂದೆಂದಿಗೂ ಅಸಂಭವ. ವಿಶ್ವಾಮಿತ್ರ, ವಾಗಾಡಂಬರದಿಂದ ಸತ್ಯವನ್ನು ಮುಚ್ಚಿ ಕಟ್ಟಿ ಹಾಕಲು ಸಾಧ್ಯವಿಲ್ಲ. ಹರಿಶ್ಚಂದ್ರನು ರಾಜ ಮಾತ್ರನೆಂದು ತಿಳಿದುಕೊಂಡಿರಾ? ಆತನ ನರನಾಡಿಗಳಲ್ಲಿ ಹರಿಯುತ್ತಿರುವ ರಕ್ತದ ಕಣಕಣವೂ ಸಹ ಸತ್ಯ 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 ಎಂದು ಘೋಷಿಸುತ್ತಿವೆ, ತುಂಬಿವೆ. ಅಂಥ ಸತ್ಯಪ್ರಿಯನು, ಸತ್ಯವಾದಿಯು, ಸತ್ಯಸಂಧನು ಬೇರೊಬ್ಬನಿಲ್ಲ. ಹೌದೌದು, ಚಕ್ರವರ್ತಿಯ ಪದವಿಯಲ್ಲಿ ಇರುವ ತನಕ ಸರ್ವರು ಸರ್ವ ಸುಗುಣಾಭಿರಾಮರೇ. ಆನಂತರ ಏನಾಗುತ್ತೆ ಅನ್ನೋದನ್ನ ನಾನು ಹೇಳಬೇಕಾಗಿದ್ಯಾ? ನಮ್ಮ ಕಣ್ಣು ಮುಂದೆ ಸತ್ಯ ಹರಿಶ್ಚಂದ್ರ ಸಿನಿಮಾನೇ ಇದೆ. ನಿನ್ನನ್ನು ನೋಡಿ ನಮಗೆ ಹೆಮ್ಮೆನೆ. ಎಲ್ಲ ತಮ್ಮ ಆಶೀರ್ವಾದ. ಹರಿಶ್ಚಂದ್ರ, ನಾವೀಗ ಕಾರ್ಯಾರ್ಥಿಯಾಗಿ ಬಂದಿದ್ದೇವೆ. ಅಪ್ಪಣೆ ಮಾಡಿ, ಶಿರಸಾವಹಿಸಿ ನಡೆಸಿಕೊಡುತ್ತೇನೆ. ಹರಿಶ್ಚಂದ್ರ, ಪ್ರೀತಿಗಾಗಿ ಮಹಾಯಾಗವನ್ನು ಕೈಗೊಂಡಿದ್ದೇವೆ. ಅದಕ್ಕೆ ಬೇಕಾಗುವಷ್ಟು ಧನವನ್ನು ನಿನ್ನಿಂದ ಪರಿಗ್ರಹಿಸಬೇಕೆಂದು ಸಂಕಲ್ಪಿಸಿದ್ದೇವೆ. ಹರಿಶ್ಚಂದ್ರ ಪ್ರಭು, ನಮ್ಮ ಗುರುಗಳು ಸ್ವಲ್ಪ ಕಣ್ಣು ಸನ್ನೆ ಮಾಡಿದರೆ ಸಾಕು, ಆ ಕುಬೇರನೇ ಓಡಿ ಬಂದು ಕೇಳಿದಷ್ಟು ಧನರಾಶಿ ಸುರಿಸಿ ಹೋಗ್ತಾನೆ. ಆದರೆ ನಮ್ಮ ಗುರುಗಳಿಗೆ ನಿಮ್ಮ ಮೇಲಿರೋ ಅನುಗ್ರಹದಿಂದ ತಮ್ಮನ್ನೇ ಕೇಳುತ್ತಿದ್ದಾರೆ. ಕೃತಾರ್ಥನಾದೆ. ಅಪ್ಪಣೆ ಮಾಡಿ, ಎಷ್ಟು ಬೇಕು? ಮಹೋನ್ನತವಾದ ಮಾತಂಗದ ಮೇಲೆ ಮಹಾದೀರ್ಘಕಾಯನೂ ಮಹಾಬಲಶಾಲಿಯೂ ಆದ ಒಬ್ಬ ಮನುಷ್ಯನು ನಿಂತು ಒಂದು ಕವಡಿಯನ್ನು ಬಲವಂತವಾಗಿ ಆಕಾಶಕ್ಕೆ ರಿವ್ವಿದರೆ ಅದು ಎಷ್ಟು ಎತ್ತರಕ್ಕೆ ಹೋಗುತ್ತದೋ ಅಷ್ಟು ಎತ್ತರ ರಾಶಿ ಹಾಕಿದ ಸುವರ್ಣ ಬೇಕು. ಕೇಳಿದ ತಕ್ಷಣವೇ ಅಷ್ಟು ರಾಶಿಧನ ತಮ್ಮದಾಯಿತು. ರಾಜ್ಕುಮಾರ್ನ ನಟನೆಯ ಬಗ್ಗೆ ನಾವು ಮಾತಾಡೋದಕ್ಕೆ ಅದು ಅಗತ್ಯವೂ ಇಲ್ಲ, ಮತ್ತು ಅದು ಅನಾವಶ್ಯಕ. ಯಾಕೆಂತಂದರೆ ಜಗತ್ತಿನಲ್ಲೇ ಅವ್ರ ಬಗ್ಗೆ ಅವ್ರದ್ದೇ ಆದಂಥ ಒಂದು ಶ್ರೇಷ್ಠತೆಯನ್ನು ಅವರು ದಾಖಲಿಸುವುದು. ಸಾವಿರದ 1965ನೇ ಇಸ್ವಿಯಲ್ಲಿ ಬಿಡುಗಡೆಗೊಂಡಂತ ಸತ್ಯ ಹರಿಶ್ಚಂದ್ರ ಯಾವ ಥಿಯೇಟರಲ್ಲಿ ಎಷ್ಟೇ ಸಲ ಹಾಕಿದ್ರೂ ಶತದಿನೋತ್ಸವ ಅಂತೂ ಗ್ಯಾರಂಟಿ. ಸಿನಿಮಾನ ಅದು ನಮ್ಮನ್ನೇ ತನ್ನೊಳಗೆ ಲೀನವಾಗಿಸಿಕೊಳ್ಳುವಂತ ಮಹಾನ್ ಕೃತಿ ಅದು. ಹುಣಸೂರು ಕೃಷ್ಣಮೂರ್ತಿ ನಿರ್ದೇಶನದ ಚಿತ್ರ ಆ ಮಟ್ಟಿಗೆ ನಿರ್ಮಾಪಕ KV ರೆಡ್ಡಿ ಕನ್ನಡ ಚಿತ್ರರಂಗಕ್ಕೆ ಅದ್ಭುತವಾದ ಕೊಡುಗೆ ಕೊಟ್ಟರು ಅನ್ಬಹುದು. ಆ ಚಿತ್ರಕ್ಕೆ ಸಂಗೀತ ನಿರ್ದೇಶಕರು ಪೆಂಡ್ಯಾಲ ನಾಗೇಶ್ವರ ರಾವ್.